ಸರ್ ನಿಮ್ಮನ್ನ ಪದೇ ಪದೇ ಕಾಡೋ ಸಿನಿಮಾ ಪಾತ್ರ ಯಾವುದು? ಇಲ್ಲಮ್ಮ, ನಾನು ಸತ್ಯನೇ ಹೇಳ್ತೀನಿ, ಆ ಥರದ್ದೇನಿಲ್ಲ. ಎಲ್ಲ ಪಿಕ್ಚರ್ಗೂ ಮಾಡಿ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ. ಆ ಗಳಿಗೆಗೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಇದು ಇನ್ನೂ ಮಾಡ್ಬೋದಾಯಿತು, ಇನ್ನೂ ಕಾಡ್ತಾ ಇದೆ ಇದು ಅಂತ ಅಂದ್ಬಿಟ್ಟು. ನಾಟಕ ಮಾತ್ರ ಕಾಡುತ್ತೆ. ಅದು ಮುಖ್ಯಮಂತ್ರಿ ನಾಟಕ ನೋಡ್ತಾ ಇದ್ರೇ ಯಾವುದೋ ಒಂದು ಅಲ್ಲಿ ಮನೇಲೇ ನಡೀತಾ ಇದೆಯೇನೋ ಅನ್ನೋ ಥರ ಇರುತ್ತೆ. ಮೈ ಮೇಲೆ ಪೂರ್ತಿ ಆವರಿಸ್ಕೊಂಡಿರ್ತೀನಿ. ಅವು ಯಾರು ತಪ್ಪು ಮಾಡಿದ್ರು ಮ್ಯಾನೇಜ್ ಮಾಡ್ತಿರ್ತೀನಿ, ಯಾರು ತಪ್ಪು ಮಾಡಿದ್ರು ಗೊತ್ತಾಗ್ದಂಗೆ ಮುಚ್ಚಾಕೊಂಡು ನಾನೇ ಮಾಡ್ಕೊಂಡು ಹೋಗ್ತೀನಿ, ನಾಟಕ ಮುಗಿಸ್ತೀನಿ. ಅಂದರೆ ಚೇಂಜ್ ಆಗಿರ್ತಾರೆ ಪಾತ್ರಧಾರಿಗಳು, ಹಾಗಾಗಿ ಅದು ಒಂದು ನನಗೆ ಅದು ಯಾಕೆ ಅಂತ ಹೇಳ್ತೀನಿ. 45ನೇ ವರ್ಷ ಈಗ ಮಾಡ್ತಾ ಇರೋದು ನಾನು. ಅಟ್ ದಿ ಏಜ್ ಆಫ್ 28 ನಾನು ಮಾಡಿದ್ದು. 72ನಲ್ಲೂ ಅದೇ ಬಿರುಸಿನಲ್ಲಿ ಮಾಡ್ತೀನಿ, ಅದೇ ಥರದಲ್ಲಿ ಜನ ಬರ್ತಿದ್ದಾರೆ ಅಂದಾಗ ಆಶ್ಚರ್ಯ ಯಾಕಾಗುತ್ತೆ ಅಂದರೆ ಎಲ್ಲ ಮರಿತೀನಲ್ಲ. ಒಂದೊಂದು ಟೈಮ್ ಸರ್ ಅಂತ ಹೆಸ್ರುಗಳೇ ಬರೋಲ್ಲ ನನಗೆ. ಮತ್ತು ಜ್ಞಾಪಿಸ್ಕೊಂಡ್ರೆ ಊರಿಗೆ ಜ್ಞಾಪಕ ಬರೋದಿಲ್ಲ, ಅಲ್ಲಿ ಎಲ್ಲ ಜ್ಞಾಪಕ ಬರುತ್ತೆ. ಸೊ ನೀವು ತುಂಬ ಫ್ರೀಯಾಗಿದ್ದಾಗ ಪದೇ ಪದೇ ನಿಮ್ಮನ್ನು ಕಾಡುವಂಥ ಹಾಡು ಯಾವುದು ಸರ್? ಜನಪದ ಗೀತೆನೇ ನನಗೆ ಮೇಯ್ನ್. ಬೇರೆ ಯಾವ ಜನಪದ ಗೀತೆ ಕಾಡ್ತದೆ. ಕಾಡೋದಂದ್ರೆ ಸಬ್ಜೆಕ್ಟ್ ಅಲ್ಲ, ಅದರ ಟ್ಯೂನು. ಆಮೇಲೆ ಭಾವಗೀತೆ ಕಾಡ್ತದೆ. ಸಾಹಿತಿಗಳು ಬರೆದಿರ್ತಕ್ಕಂಥ ಗೀತೆ ಇದೆಯಲ್ಲ, ಆ ಥರದವು ಟಚ್ಚಿ ಹ್ಯೂಮನ್ ವ್ಯಾಲ್ಯೂಸ್ ಇರುವಂಥವು ಕಾಡುತ್ತೆ. ಸೊ ನಿಮಗೆ ಸೂಟ್ ಆಗುತ್ತೋ ಇಲ್ವೋ ಅಂತಲೂ ಕೂಡ ಆಲೋಚನೆಯೂ ಮಾಡ್ದೇ ಕೂಡ ಯಾವ್ದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಬಲ್ಲೆ ಅನ್ನೋ ಬಿರುಸಿನಲ್ಲಿ ಹೆಣ್ಣಿನ ಪಾತ್ರ ಕೂಡ ಹಾಕ್ತೀರಾ ನೀವು? ಹೌದು. ಓಕೆ. ಹೆಣ್ಣಿನ ಪಾತ್ರ ಮಾಡುವಾಗ 100% ಹೆಣ್ಣಾಗಿ ನಾನು ಒರ್ಸೋಕ್ಕಾಗಲ್ಲ. ಆ ಲೆವೆಲ್ಗೆ ಜನಕ್ಕೆ ಮೆಚ್ಚೋದಕ್ಕೆ ಸಾಧ್ಯನೇನು ಅಂತ ನೋಡಿ ಮಾಡಿರ್ತೀನಿ. ಯಾರು ನನ್ನ ನೋಡ್ಕೊಡೋದು, ಅವ್ರ ಕೈ ಹೆಂಗೆ ಆಡಿಸ್ತಾರೆ, ಕತ್ತು ಹೆಂಗೆ ಆಡಿಸ್ತಾರೆ, ಕಣ್ಣು ಹೆಂಗೆ ಆಡಿಸ್ತಾರೆ, ಅಂದರೆ ಈ ಥರದ್ದು ಏನು ನಡಿಗೆ ಗಿಡಿಗೆಲಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಮಾಡಿ ನಂದೇ. ಅಂದರೆ ಅದು ಹಾಸ್ಯವಾಗಿ ಕಾಣಿಸ್ತದೆ ನಮ್ಮ ಮುಂದೆ. ನಮ್ಮ ಶರೀರ ಆ ಥರ ಬ್ಯೂಟಿ ಇರಲ್ವಲ್ಲ. ಆದರೂ ಮಾಡಿದ್ದೀನಿ, 2-3 ಪಿಕ್ಚರ್ ಮಾಡಿದ್ದೀನಿ. ಒಂದು ಅದು ಮೇಯ್ನ್ ರೋಲೇ ಮಾಡಿದ್ದೀನಿ, ಅದೇ ಸಿಂಹಾದ್ರಿಯ